ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಮಾವಿನಕಾಯಿ ಚಟ್ನಿ ಮತ್ತು ಮಾವಿನಕಾಯಿ ಸಿಂಪಲ್ಲಾಗಿ ದಿಢೀರ್ ಅಂತ ಮಾಡೋಂಥ ಉಪ್ಪಿನಕಾಯಿ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಗೊಜ್ಜು ಮಾಡೋದನ್ನು, ಚಟ್ನಿ ಮಾಡೋದನ್ನು ಮೊದಲಿಗೆ ನಾವು ನೋಡ್ಕೊಳ್ಳೋಣ. ಮಾವಿನಕಾಯಿ ಚಟ್ನಿಗೆ ನಾನು 1 kg ಮಾವಿನಕಾಯಿನ ತಗೊಂಡಿದ್ದೆ. 1-2 ತೋತಾಪುರಿಕಾಯಿ, 1 ಹುಳಿ ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಹುಳಿ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ನಾನು ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಕಪ್ಪಿನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಅರ್ಧ ಕಪ್ಪಿನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ನಾವು ಇವಾಗ ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ. 1 ಟೀ ಸ್ಪೂನ್ ಹಾಕಿದ್ದೀನಿ, 1 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ. ಹಾಕಿ ನಾವು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ. ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಆಗುತ್ತೆ. ಪೇಸ್ಟ್ ಮಾಡ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಇವಾಗ ನಾವು ಬಾಣಲಿಗೆ ಉಪ್ಪಿನಕಾಯಿಗೆ ನಾವು ಪುಡಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ ನಾನು ಎರಡಕ್ಕೂ ಸೇರಿ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಮಿಕ್ಸಿ ಜಾರ್ಗೆ ಇಡಿಸೋದಿಲ್ವಲ್ಲ, ಜಾರ್ಗೆ ಇಡಿಸೋದೇ ಬ್ಲೇಡಿಗೆ ಸಿಗೋದಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪನೇ ಮಾಡಿದ್ದೀನಿ. ಇನ್ನೂ ಒಂದು ಉಪ್ಪಿನಕಾಯಿಗೆ ನಾನು ಕಟ್ ಮಾಡಿ ನೆನೆಸಿ ಮಾಡೋ ಉಪ್ಪಿನಕಾಯಿಗೆ ಹಾಕ್ಕೊಂಡಿದ್ದೀನಿ. ನಾನು 1-2 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ, 2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಮೆಂತ್ಯನ ಸ್ವಲ್ಪ ಒಂದು ಅರ್ಧ ಬಣ್ಣ ಚೇಂಜ್ ಆದಮೇಲೆ ಸಾಸಿವೆ ಹಾಕ್ಕೊಂಬಿಡೋಣ. ಸಾಸಿವೆ ಹಾಕ್ಕೊಂಡು ಸಾಸಿವೆನೂ ಚಿಟಪಟ ಅನ್ನೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಎರಡನ್ನು ಫ್ರೈ ಮಾಡ್ಕೊಂಡು, ಇಲ್ಲ ಬೇಕಾಗಿರೋರು ಸಪ್ರೇಟಾಗಿ ಕೂಡ ನಾವು ಫ್ರೈ ಮಾಡ್ಕೊಬೋದಾಗುತ್ತೆ. ಫ್ರೈ ಮಾಡಿಕೊಂಡು ಹಾಕ್ಕೋಬೋದಾಗುತ್ತೆ. ಇವಾಗ ಫ್ರೈ ಮಾಡ್ಕೊಂಡು ಅದು ತಣ್ಣಗಾಗೋವರೆಗೂ ಇರಲಿ. ಇವಾಗ ನಾನು ನೋಡಿ ಇದಕ್ಕೆ ನಾನೊಂದು 350 ಗ್ರಾಮ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 350 ಗ್ರಾಮ್ ಎಣ್ಣೆ ನಮಗೆ ತಕ್ಷಣಕ್ಕೆ ಒಂದು 2-3 ದಿನಕ್ಕೆ ಆಗೋಷ್ಟು ಚಟ್ನಿ ಮಾಡ್ತಿದ್ದೀನಿ. ನಮಗೆ ಫ್ರೆಂಡ್ ಅವ್ರು ಬಂದಿದ್ದಾರೆ, ನಮ್ಮ ಮಗನ ಫ್ರೆಂಡ್, ಅವ್ರಿಗೂ ಸ್ವಲ್ಪ ಕೊಡ್ತಾಯಿದ್ದೀನಿ. ಹಾಗಾಗಿ ನಮ್ಮ ಮನೇಲಿ ಮಾವಿನಕಾಯಿ ಚಟ್ನಿ ಮಾಡಿದ್ರೆ ಜಾಸ್ತಿ ಇರೋದಿಲ್ಲ, ಎಲ್ಲ ಅವ್ರವ್ರಿಗೆ ಕೊಟ್ಬಿಡ್ತೀವಿ. ಹಂಗಾಗಿ ಖಾಲಿ ಆಗಿಬಿಡುತ್ತೆ. ಸ್ವಲ್ಪನೇ ಮಾಡ್ತಿದ್ದೀನಿ ನಾನು. ಅದಕ್ಕೆ ನೋಡಿ ನಾನು 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕಿದ್ಮೇಲೆ 2 ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಕೂಡ. ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. 4-5 ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ನಾವು ಇವಾಗ ರುಬ್ಬಿರೋ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಂಬಿಡೋಣ. ಇದಕ್ಕೆ ಮತ್ತೆ ನೀರು ಹಾಕೋದೇನು ಬೇಡ. ನೀರು ಹಾಕಿದ್ರೆ ಮತ್ತೆ ನಮಗೆ ಅದು ನೀರು ಥರ ಆಗೋಗುತ್ತೆ, ಮತ್ತು ಉಪ್ಪಿನಕಾಯಿ ಆಗೋದು ಕಷ್ಟ ಆಗಿಬಿಡುತ್ತೆ, ಸಾರು ಥರ ಆಗಿಬಿಡುತ್ತೆ, ಚಟ್ನಿ ಆಗೋದಿಲ್ಲ. ನೋಡಿ ಇದನ್ನು ನಾವಿವಾಗ ಒಂದು ಅರ್ಧ ಗಂಟೆ ಸಮಯದವರೆಗೂ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ತಿರುಗಿಸ್ತಾನೆ ಇರಬೇಕಾಗುತ್ತೆ. ಇದು ಒಂದು ಹದಕ್ಕೆ ಇಷ್ಟು ಎಣ್ಣೆ ಇದೆಲ್ಲ ಎಣ್ಣೆನೂ ಕುಡ್ಕೊಂಡು ಇದು ಹೊರಗಡೆ ಬರೋ ತನಕ ನಾವು ತಿರುಗಿಸ್ತಾ ಇರಬೇಕಾಗುತ್ತೆ. ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕಾಗುತ್ತೆ. ಕೈ ಬಿಟ್ಟರೆ ಒಂದು ಕಡೆ ಫ್ರೈ ಆಗುತ್ತೆ, ಒಂದು ಕಡೆ ಫ್ರೈ ಆಗೋದಿಲ್ಲ. ಹಾಗಾಗಿ ಇದರಲ್ಲಿ ನೀರಿನ ಅಂಶ ಪೂರ್ತಿ ಹೋಗೋ ತನಕ ಇರಬೇಕಾಗುತ್ತೆ. ಇದನ್ನು ಬಂದು ನಾವು ನೀರಿನ ಅಂಶ ಪೂರ್ತಿ ತೆಗೆದು ಇನ್ನೂ ಒಂದು 100-150 ಗ್ರಾಮ್ ಎಣ್ಣೆ ಹಾಕಿದಾಗ ನಮಗೆ 1 ತಿಂಗಳವರೆಗೂ ಕೂಡ ನಾವು ಇಟ್ಕೊಂಡು ತಿನ್ಬೋದಾಗುತ್ತೆ. ಇದಕ್ಕೆ ಮತ್ತೆ ನಾವು ವಿನಿಗರ್ ಆ್ಯಡ್ ಮಾಡಿದ್ವಿ ಅಂದರೆ ಲಾಸ್ಟಲ್ಲಿ ನಾವು ಒಂದು 6 ತಿಂಗಳವರೆಗೂ ಕೂಡ ಇಟ್ಕೊಂಡು ತಿನ್ಬೋದಾಗುತ್ತೆ, ಹೊರಗಡೆ ಇಟ್ಕೊಂಡು. ಇದನ್ನು ಇವಾಗ ಸದ್ಯಕ್ಕೆ ಮಾಡಿರೋದನ್ನು ನಾವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು 15 ದಿನ 20 ದಿನ ಇಟ್ಕೊಂಡು ತಿನ್ಬೋದಾಗುತ್ತೆ. ನೋಡಿ ಈ ಥರ ತಿರುಗಿಸ್ತಾನೆ ಇರಬೇಕಾಗುತ್ತೆ. ಅದು ಬಾಣಲಿನ ಬಿಟ್ಟು ಎಣ್ಣೆ ಬಿಟ್ಟು ಬರಬೇಕಾಗುತ್ತೆ, ಅದುವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ. ನೋಡಿ ಯಾರಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ವಿಡಿಯೋ ಮೇಲೆ ಒಳ್ಳೆ ಕಮೆಂಟ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ. ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನೋಡಿ ಎಲ್ಲ ನೀರೆಲ್ಲ ಹಿಂಗೋಗಿ ನಮಗೆ ಮಾವಿನಕಾಯಿ ಎಷ್ಟಿತ್ತೋ ಅಷ್ಟೇ ಬಂದಿದೆ ಗೊಜ್ಜು. ಇವಾಗ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನು 1 ಟೀ ಸ್ಪೂನಷ್ಟು 1.5 ಟೀ ಸ್ಪೂನಷ್ಟು ನಾನು ಪುಡಿನ ಹಾಕ್ಕೊಂಡಿದ್ದೀನಿ. ಪುಡಿನ ಹಾಕ್ಕೊಂಡು ನಾವು ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಎಣ್ಣೆ ಎಲ್ಲ ಹೊರಗಡೆ ಬಂದಿದೆ. ಎಣ್ಣೆ ನಾನು ಜಾಸ್ತಿ ಹಾಕಿಲ್ಲ, ಕಡಿಮೆನೇ ಹಾಕಿದ್ದೀನಿ. ಮಧ್ಯದಲ್ಲಿ ಅನ್ನಕ್ಕೆ ಇಟ್ಕೊಂಡ್ಮೇಲೆ ನೋಡಿ ಇವಾಗ ಮತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಚಾಪರಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೆ. ಆ ಉಪ್ಪಿನಕಾಯಿನ ಮಾಡ್ತಿದ್ದೀನಿ. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ತಿದ್ದೀನಿ. ನೋಡಿ ಇದಕ್ಕೆ ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕಿದ್ದಾದಮೇಲೆ ನೋಡಿ ಇವಾಗ ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು 4 ಹಸಿ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಹಿಂಗು ಹಾಕಿದ್ದೀನಿ. ಅದರಲ್ಲಿ ಕೂಡ ಒಗ್ಗರಣೆ ಮಾಡಬೇಕಾದ್ರೆ ಹಿಂಗು ಹಾಕಿದ್ದೀನಿ, ಮರಿಬೇಡಿ. ಹಿಂಗು ಹಾಕೋದನ್ನು ಮರಿಲೇಬಾರ್ದು, ಉಪ್ಪಿನಕಾಯಿಗೆ ಇದು ಮೇಯ್ನ್ ಇರುತ್ತೆ. ಅದು ಸ್ಕಿಪ್ ಆಗಿಬಿಟ್ಟಿದೆ. ಉಪ್ಪಿನಕಾಯಿ ಹಾಕುವಾಗ ಕರೆಂಟ್ ಹೋಗ್ಬಿಟ್ಟಿತ್ತು, ಹಂಗಾಗಿ ಸ್ಕಿಪ್ ಆಗಿಬಿಟ್ಟಿದೆ.
ನೋಡಿ ಇವಾಗ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು, 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ, 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪನೇ ಇದೆ, ಒಂದೇ ಒಂದು ಮಾವಿನಕಾಯಿನ ನಾವು ಕಟ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಓಟೆಲಿರೋ ಮಾವಿನಕಾಯಿನ ಕೂಡ ನಾನು ಎತ್ತಿಟ್ಟಿದ್ದೀನಿ. ಅದನ್ನು ಕೂಡ ತಿರುಗಿಸ್ಬಿಟ್ಟು ನಾವು ಚಿತ್ರಾನ್ನಕ್ಕೆ ಅಥವಾ ಸಾರಿಗೆ ಹಾಕ್ಬೋದು ಅಂತೇಳಿ. ನೋಡಿ ಇದಕ್ಕೆ ನಾನು ಪುಡಿ ಕೂಡ ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ಬಿಡ್ತಾ ಇದ್ದೀವಿ. ಇದನ್ನು ಮಿಕ್ಸ್ ಮಾಡಿ ಹಾಕ್ಬಿಟ್ಟು ನಾವು ಈ ಬಾಣಲಿ ಬಿಸಿಗೇನೆ ಸಾಕಾಗುತ್ತೆ. ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕಾಗುತ್ತೆ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನಾವು ಮಾವಿನಕಾಯಿ ಮೆತ್ತಗಾಗ್ಬಿಡುತ್ತೆ. ಕೆಲವರು ಬೇಯಿಸ್ಬಿಟ್ಟು ಒಂದು ಕುದಿ ಕೂಡ ಬೇಯಿಸ್ಬಿಡ್ತಾರೆ. ಹಾಗೆ ಬೇಯಿಸಲಿಲ್ಲ ನಾನು, ಮಾವಿನಕಾಯಿ ಚೆನ್ನಾಗಿರುತ್ತೆ ಅಂತೇಳಿ. ಇದು ಪುಡಿ ಪುಡಿಯಾಗಿದೆ. ಆರಿದ್ಮೇಲೆ ಇದರಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ನಾನು ತುಂಬ ಎಣ್ಣೆ ಹಾಕಿಲ್ಲ, ಹಂಗಾಗಿ ಎಣ್ಣೆ ತುಂಬ ಮೇಲೆ ತೇಲೋಷ್ಟೇನಿರೋದಿಲ್ಲ. ನೋಡಿ ಇಷ್ಟಿದೆ. ನಮಗೂ 1-2 ದಿನಕ್ಕೆ ಖಾಲಿ ಆಗಿಬಿಡುತ್ತೆ. ಗೊಜ್ಜು ಖಾಲಿ ಆಗಿಬಿಡುತ್ತೆ, ಚಟ್ನಿನೂ ಖಾಲಿ ಆಗಿಬಿಡುತ್ತೆ. ನೀವು ಮನೇಲಿ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.